ಚುನಾವಣೆಯ ಅಂಗವಾಗಿ ಹಿರೇಬಾಗೇವಾಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಬಹಿರಂಗ ಸಭೆ ನಡೆಸಿ ಮತಯಾಚನೆ ಮಾಡಿ ಮಾತನಾಡಿದ್ರು. ಇಡೀ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ಬೆಳಗಾವಿ ಜಿಲ್ಲಾ, ಉತ್ತರ ಕರ್ನಾಟಕ ಅವ್ರು ಹೇಳ ನಡೀತದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಎರಡು ಮಾತೇಳಿ ನಾನು ಮಾತು ಮುಗಿಸ್ತೇನೆ. ಯಾಕಂದ್ರೆ ಎಲ್ಲ ತಾವು ಬಿಸಿಲಾಗ ಒಂದ್ ಸ್ವಲ್ಪ ಲೇಟ್ ಆಗಿ ಕಾರ್ಯಕ್ರಮ ಪ್ರಾರಂಭ ಆಗಿರೋದ್ರಿಂದ ತಾವೆಲ್ಲ ನಮ್ಮ ಸಿದ್ದೇಶ್ವರ ಅಪ್ಪಗಳನ್ನ ಮಾತುಗಳನ್ನು ಕೇಳಿರಲ್ಲ? ಎಷ್ಟು ಮಂದಿ ಸಿದ್ದೇಶ್ವರ ಅಪ್ಪಗಳ ಪುರಾಣ ಕೈ ಎತ್ತರಿ? ಸಿದ್ದೇಶ್ವರ ಅಪ್ಪಗಳನ್ನ ಎಲ್ಲರೂ ಕೇಳಿರಿ. ಅವ್ರು ಬೆಳಿಗ್ಗೆ 6 ಗಂಟೆಗೆ ಬರ್ತಾರಂದ್ರು ಸಹಿತ 10,000 ಜನ ಬೆಳಿಗ್ಗೆ 6 ಗಂಟೆಗೆ ಬಂದು ಅವ್ರ ಮಾತುಗಳನ್ನು ಕೇಳ್ತಾ ಇದ್ರು. ಅವರು 2 ವರ್ಷದ ಹಿಂದೆ ಸುತ್ತೂರು ಮಠದಲ್ಲಿ ಒಂದು ಪ್ರವಚನ ಇತ್ತು. ಅಲ್ಲಿ ನರೇಂದ್ರ ಮೋದಿಜಿ ಅವರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ನಾವೆಲ್ಲ ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ವಿದೇಶದಲ್ಲಿ ಸಹಿತ ಸಿದ್ದೇಶ್ವರ ಅಪ್ಪಗಳಿಗೆ ನಡೆದಾಡುವ ದೇವರು ಅಂತ ಕರಿತೀವಿ. ಸಿದ್ದೇಶ್ವರ ಅಪ್ಪಗಳಿಗೆ ಅಂಗಿ ಕಿಸೆ ಇಲ್ಲ, ನರೇಂದ್ರ ಮೋದಿ ಅವ್ರ ಕಿಸೆ ಇದ್ರು ತುಂಬು ಆಸೆ ಇಲ್ಲ. ಇಬ್ರು ಸನ್ಯಾಸಿಗಳನ್ನೇ, ಇವ್ರೊಂಥರ ಸನ್ಯಾಸಿ, ಅವರೊಂಥರ ಸನ್ಯಾಸಿ. ಅವರು ದೇಶಕ್ಕಾಗಿ 24/7 ಅವರು ಮುಖ್ಯಮಂತ್ರಿ ಇದ್ದುದು ಮತ್ತು ಪ್ರಧಾನಮಂತ್ರಿ ಇದ್ದಾಗಿಂದ ಒಟ್ಟಾಗಿ 24 ವರ್ಷದೊಳಗೆ ಒಂದೇ ಒಂದು ದಿವಸ ರಜಾ ತಗೊಳ್ಳಾರ್ದೇನೆ ದೇಶದ ಸಲುವಾಗಿ ಹಗಲು ರಾತ್ರಿ ಕೆಲಸ ಮಾಡಿರುವಂತಹ ಪುಣ್ಯಾತ್ಮರು ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನೋದನ್ನ ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ. ಅವತ್ತು ಸುತ್ತೂರು ಮಠದ ಸಿದ್ದೇಶ್ವರ ಅಪ್ಪಗಳು ಏನ್ ಹೇಳಿದ್ರು, ಅವ್ರು ಯಾವುದೇ ರಾಜಕಾರಣಿಗಳಿಗೆ ದಿನದ 24 ಗಂಟೆ ಕೆಲಸ ಮಾಡುವ ಏಕೈಕ ವ್ಯಕ್ತಿ ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಸಿದ್ದೇಶ್ವರ ಶ್ರೀಗಳು ತಮ್ಮ ಜೀವನದಲ್ಲಿ ಹೊಗಳಿದ್ದು ಒಬ್ಬ ರಾಜಕಾರಣಿ, ಅದು ನರೇಂದ್ರ ಮೋದಿ ಅವರನ್ನ. 2 ಕ್ಷೇತ್ರ ಈಗಾಗಲೇ ಬಿಜೆಪಿ ಗೆದ್ದಂತೆಯಾಗಿದೆ. ಬಹುಮತ ಸಿಗಬೇಕು ಎಂದ್ರೆ 375ಕ್ಕೂ ಹೆಚ್ಚು ಸೀಟ್ ಗೆಲ್ಲಬೇಕು ಎಂದು ಮುರುಗೇಶ್ ನಿರಾಣಿ ಅವರು ತಿಳಿಸಿದ್ರು. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.